ಈಗಂತೂ ಮಕ್ಕಾನ ಅಂದರೆ ಎಲ್ರಿಗೂ ತುಂಬ ಇಷ್ಟ, ಎಲ್ರಿಗೂ ಕಾಮನಾಗಿ ಗೊತ್ತಿರುತ್ತೆ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ರೀಸೆಂಟಾಗಿ ನನ್ನ ಮಗಳು ಫ್ರೆಂಡ್ಸ್ ಒಬ್ಬರು ಮನೆಗೆ ಬಂದಾಗ ಅವ್ರು ಹೇಳಿದ್ರು, ಏನಿದು ನಾವು ಇದನ್ನು ಟೇಸ್ಟೇ ಮಾಡಿಲ್ಲ, ನಾವು ಇದನ್ನು ತಿಂದು ಇಲ್ಲ, ಅವಳಿಗೆ ಅಭ್ಯಾಸ ಇಲ್ಲ, ಬೇಡ ಅಂತ. ಸೊ ಎಷ್ಟೋ ಜನ ಮಕ್ಕಾನನ ತಿಂತಾಯಿಲ್ಲ. ಈಗಿನ ಇನ್ಸ್ಟಾಗ್ರಾಮಲ್ಲೆಲ್ಲ ಅಷ್ಟೊಂದು ಟ್ರೆಂಡ್ ಆಗಿರೋ ಮಕ್ಕಾನನ ಯೂಸೇ ಮಾಡ್ತಿಲ್ಲ ಅಂತಂದರೆ ಹೇಗೆ? ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಥರ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಹಾಕೋದ್ರಿಂದನೂ ತುಂಬ ಒಳ್ಳೆಯದು. ಸೊ ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ಸಿಂಪಲ್ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ. ಇದು ರೆಸಿಪಿ ಅನ್ನೋದಕ್ಕಿಂತ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಮಾಡೋದು ತುಂಬ ಈಸಿ ಆ್ಯಂಡ್ ಸಿಂಪಲು. ಆಲ್ಮೋಸ್ಟ್ ಇದೆಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿರೋರು ಸ್ಕಿಪ್ ಮಾಡಿ, ಪರವಾಗಿಲ್ಲ. ಗೊತ್ತಿಲ್ಲದೆ ಇರೋರು, ಈಗ ಊರಲ್ಲಿ ಅಜ್ಜಿ ತಾತ ಅವರೆಲ್ಲ ಇರ್ತಾರಲ್ವ, ಅವರೆಲ್ಲ ಇದನ್ನು ಮಾಡಿರಲ್ಲ, ಟ್ರೈನೂ ಮಾಡಿರಲ್ಲ. ಬಟ್ ಒಂದು ಸರಿ ಮಾಡಿ ನೋಡಿ. ಫಸ್ಟು ಒಂದು ಬಾಣಲಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದರಲ್ಲಿ ಮಕ್ಕಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೂ ಅಂದರೆ ಮಕ್ಕಾನ ಮುಟ್ಟಿದ್ರೆ ಫುಲ್ ಪುಡಿ ಪುಡಿ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಕಂಟಿನ್ಯೂಸ್ ಆಗಿ ಫ್ರೈ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅದಾದ ನಂತರ ಅದನ್ನು ಸೈಡಿಗೆ ಇಟ್ಕೊಂಡು ಅದೇ ಪ್ಯಾನಿಗೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಆಯಿಲನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು, ಹಾಗೆ ಖಾರದ ಪುಡಿ ಮತ್ತು ಗರಂ ಮಸಾಲ ಪೌಡ್ರು. ನಾನು ಮನೇಲಿ ಮಕ್ಕಳಿರೋದ್ರಿಂದ ಖಾರ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನಿಮಗೆ ಖಾರ ಸ್ಪೈಸಿಯಾಗಿ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈ ಗ್ಯಾಸ್ನ ಆನ್ ಮಾಡಿದೆ, ಹಾಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಮಸಾಲ ಎಲ್ಲ ಮಕ್ಕಾನಿಗೂ ಅಂಟಬೇಕು. ಇದನ್ನು ಹುರಿದು ಸೈಡಿಗೆ ಇಟ್ಟಿರ್ತೀವಲ್ವ, ಆ ಮಕ್ಕಾನ ಇದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ಹತ್ಕೋಬೇಕು, ಆವಾಗ ಅದು ಸಖತ್ತಾಗಿರುತ್ತೆ ತಿನ್ನುವಾಗ. ಒಂದು ಸರಿ ತಿಂದರೆ ಫಿದಾ ಆಗೋದು ಗ್ಯಾರಂಟಿ, ಮತ್ತೆ ಮತ್ತೆ ತಿಂತೀರ. ಹಾಗಂತ ತುಂಬ ಜಾಸ್ತಿನೂ ತೊಗೋಬಾರ್ದು. 1 ಡೇಗೆ 1 ಹಿಡಿಯಷ್ಟು ತಿಂದರೆ ಸಾಕಾಗತ್ತೆ. ಮಸಾಲಾನ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಸರಿ ಮತ್ತೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅದು ತಣ್ಣಗಾದ್ಮೇಲೆ ಈ ರೀತಿ ಬಾಕ್ಸಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಇರುತ್ತೆ. ವೀಕ್ಲಿ ಒಂದು ಸರಿ ನಾನು ಇದನ್ನು ಮಾಡಿ ರೆಡಿ ಇಟ್ಕೊಂಡಿರ್ತೀನಿ. ನೀವು ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗಬೇಕಂದ್ರೆ ಗೊತ್ತಲ್ವಾ, ನೀವು ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ ಬಾಯ್.